ಫೋಟೋ ನೋಡು. ಹುಡುಗಿ ಹೆಸರು ಮಂಗಳ ಅಂತ. ಯೆಲ್ಲೋ ಕಲರ್ ಸೀರೆ ಉಟ್ಕೊಂಡು ಎಷ್ಟು ಮಂಗಳವಾಗಿ ಕೂತಿದ್ದಾಳೆ. ಹೆಂಗಿದ್ದಲ್ಲ ಹುಡುಗಿ? ಕತ್ತಿಗೆ ದಾರ ಕಟ್ಟಿದ್ರೆ ಸಾಂಬಾರ್ ಪ್ಯಾಕೆಟ್ ಇದ್ದಂಗಿದ್ದಾಳೆ. ಏನ್ ಬ್ರೋಕರ್ ಅಂಕಲ್, ಸ್ವಲ್ಪ ಚೆನ್ನಾಗಿರೋದು ನೋಡ್ಬಾರ್ದಾ? ಈ ಫೋಟೋ ಏನ್ ಅಂಕಲ್, ಬಾಹುಬಲಿ ಕಾಲಕ್ಕೆ ಇನ್ಗೆ ಎರಡನೇ ಹೆಂಡತಿ ಇದ್ದಂಗ ಅವಳಲ್ಲ ಅಂಕಲ್. ಸಿಕ್ಕಾಪಟ್ಟೆ ಶ್ರೀಮಂತರು ಕಣೋ. ನೀನೇನ್ ಮದ್ವೆಗೆ ಹುಡುಗಿ ಹುಡುಕ್ತಾ ಇದ್ಯಾ ಅಥವಾ ಸೀರಿಯಲ್ಗೆ ಹೀರೋಯಿನ್ ಹುಡುಕ್ತಾ ಇದ್ಯಾ? ಹುಡುಗಿರ ಮನೆಯಲ್ಲಿ ತುಂಬಾ ದೊಡ್ಡಿದೆ ಕಣೋ. ಸಿಟಿ ಮಧ್ಯೆ ಒಂದ್ ಮನೆ ಇದೆ, BBMP ಸೈಡ್ಗಳಿವೆ. ಅಂಕಲ್, ಹುಡುಗಿ ಇಷ್ಟೊಂದು ದಪ್ಪ ಇದ್ದಾಳಲ್ಲ ಅಂಕಲ್. ಅನ್ಯವಾಗಿ ಮಾತಾಡಬಾರ್ದು ಕಣೋ. 108 kg ಎಲ್ಲ ಒಂದ್ ದಪ್ಪ ಅಲ್ಲೇನು? ಶ್ರೀಮಂತರ ಮಗಳು ಬೆಣ್ಣೆ ಬಿಸ್ಕತ್ತು ಹಾಲು ಕುಡ್ದು ಮೈ ಕೈ ಎಲ್ಲ ತುಂಬಿಕೊಂಡಿದ್ದಾಳೆ. ದಪ್ಪ ಇರೋದು ತುಂಬಾ ಒಳ್ಳೇದ್ ಕಣೋ. ನೋಡು, ದಪ್ಪ ಇರೋರ್ಗೆ ಆಕ್ಸಿಡೆಂಟ್ ಆದ್ರೆ ಮೂಳೆ ಮುರಿಯಲ್ಲ. ಸಿನಿಮಾ ಥಿಯೇಟರ್ಗೆ ಪಾರ್ಟಿಗಂತೆಲ್ಲ ಸುತ್ತಲ್ಲ. ಬೇಡ ಅಂಕಲ್, ಇವಳು ನೆರಳು ಕೂಡ ನನ್ನ ಮೇಲೆ ಬಿದ್ಬಿಟ್ರೆ ನನ್ನ ಮೂಳೆ ಎಲ್ಲ ಮುರಿದೋಗ್ಬಿಡ್ತವೆ ಅಷ್ಟೇ. ಏನ್ ದಪ್ಪ ಇದ್ದಾಳೆ ನೋಡಿ. ಹೆಸರು ಬೇರೆ ಮಗ್ಲ, ಇರೋದು ನೋಡಿದ್ರೆ ತಿಮಿಂಗ್ಲ. ನಂಗೆ ಯಾಕೋ ನಿಂಗೆ ಕಣ್ಕಣ ಬಲ ಕೂರಿಲ್ಲ ಅನ್ಸುತ್ತೆ. ಮದ್ವೆ ಆಗ ಯೋಗ ಇಲ್ಲ ಕಣೋ ನಿಂಗೆ. ಯಾಕಂಕಲ್? ಡ್ಯಾಸ್ ಹಾಕಿ ನೋಡ್ದೆ ಅಲ್ವಾ? ಕೋಡೆಶಾಸ್ತ್ರ ನೋಡ್ಬೇಕಾಗಿತ್ತು. ನೋಡಿದ್ನಲ್ಲ ಅಂಕಲ್. ಏನಾಯ್ತು? ಆ ಯಪ್ಪ ಕವಡೆನ ಒಂದ್ ಸ್ವಲ್ಪ ಜೋರಾಗಿ ಬಿಸಾಕ್ದ. ಒಂದ್ ಕವಡೆ ಸಿಕ್ತು. ಮುಗಿದ ಕವಡೆಗಳು ಎಲ್ಲೋದು ಅಂತ ಗೊತ್ತೇ ಆಗ್ಲಿಲ್ಲ. ಕರ್ಮ. ಗಿಣಿಶಾಸ್ತ್ರ ನೋಡ್ಬೇಕಿತ್ತು. ಅದನ್ನು ನೋಡ್ದೆ ಅಂಕಲ್. ಗಿಣಿ ಆಚೆಗೆ ಬಂತು. ಇನ್ನೇನ್ ಕಾರ್ಡ್ ತೆಗಿಬೇಕು ಅನ್ನೋ ಶೊಗಡೆ ನನ್ನ ಮುಖ ನೋಡಿ ಥೂ ನಾಯಿ ಅಂತ ಬೈದು ಆರ್ಗೋಗ್ಬಿಡ್ತು. ಅದಕ್ಕೆ ಗಿಣಿ ಶಾಸ್ತ್ರದನು ನನ್ನ ನಾಯಿ ತರ ಅಟ್ಟಾಡ್ಸ್ಕೊಂಡ್ ಬಂದ್ಬಿಟ್ಟ. ತುಂಬಾ ಕಷ್ಟ ಇದೆ ಕಣ ನಿಂಗೆ ಹುಡುಗಿ ಹುಡ್ಕೋದು. ಯಾಕೋ ಗುರುಬಲ ಬರ್ತಾ ಇಲ್ಲ. ಪರಿಹಾರ ಏನಾದ್ರೂ ಮಾಡ್ಬೋದಾ ಅಂತ ಯಾರಾದ್ರೂ ಸ್ವಾಮೀಜಿನ ಕೇಳ್ಬೇಕಾಗಿತ್ತು. ಅದನ್ನು ಕೇಳಿದ್ನಲ್ಲ ಅಂಕಲ್. ಏನಂದ್ರು? ಬೀದಿ ನಾಯಿನ ಮಡ್ಲಲ್ಲಿ ಇಟ್ಕೊಂಡು ಗೋಧಿ ಹಿಟ್ಟಲ್ಲಿ ಮಾಡಿರೋ ಚಪಾತಿಗೆ ಚಟ್ನಿ ಎದುಸ್ಕೊಂಡು ತಿನ್ನಿಸ್ತಾ ಇರು ಅಂದ್ರು. 21 ದಿವಸ ಮಾಡಿದ್ರೆ ಹುಡುಗಿನೇ ನಿನ್ನ ಹುಡ್ಕೊಂಡು ಬರ್ತಾಳೆ ಅಂದ್ರು. ನಾನು ಮಾಡ್ದೆ. ಹುಡುಗಿ ಹುಡ್ಕೊಂಡ್ ಬಂದ್ಲ? ಹುಡುಗಿ ಹುಡ್ಕೊಂಡು ಬರ್ಲಿಲ್ಲ, ಆ ನಾಯಿನೇ ಮತ್ತೆ ಮತ್ತೆ ಹುಡ್ಕೊಂಡು ಬಂತು. ಡೈಲಿ ಬರ್ತಾನೆ ಇದೆ. ಜೋರಾಗಿ ಉಸಿರು ತಗೊಂಡು ಯೋಚನೆ ಮಾಡು.